ಫ್ರೀ ಕಾರ್ಡ್ ಅಪ್ಪ ಇದು. ₹1 ಇಲ್ಲ, 5 ಲಕ್ಷ ಹೊರಟು. ಇವ್ರು ಹಾಸ್ಪಿಟಲ್ಗೆ ಹೋಗ್ಬಾರ್ದು, ಅದು ಹೊರಟು ಫ್ರೀ ಕಾರ್ಡು 5 ಲಕ್ಷ. ಇದಕ್ಕೆ ₹500 ಕಟ್ಟಬೇಕು. ₹500 ಸೊಸೈಟಿನೇ ಕಟ್ಕೊಂಡಿದೆ. ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ತೊಗೊಂಡು ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಇವತ್ತು ಎಲ್ಲ ಡೈರೆಕ್ಟರ್ಸು ಒಪ್ಪಿಗೆ ಮೇರೆಗೆ ನಾವು ಬಿಲ್ಡಿಂಗು ಕಟ್ಟೋದು ಇನ್ನು 1 ತಿಂಗಳು 1.5 ತಿಂಗಳಲ್ಲಿ ನಾವು ಆಷಾಢ ಮಾಸ ಆದಮೇಲೆ ಗುದ್ಲಿ ಪೂಜೆ ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ ಮೀಟಿಂಗಲ್ಲಿ. ಆ ಗುದ್ಲಿ ಪೂಜೆ ಮಾಡ್ತೀವಿ, ಬಿಲ್ಡಿಂಗ್ಗೆ ಗುದ್ಲಿ ಪೂಜೆ ಮಾಡ್ತೀವಿ. ಅದಾದಮೇಲೆ ನಾವು ಇನ್ನು ಏನೇನು ಮಾಡಬೇಕು ಅನ್ನೋದು ಎಲ್ಲ ತೀರ್ಮಾನ ತೊಗೊಂಡಿದ್ದೀವಿ. ಇವಾಗ ಪಿಕ್ನಿಕ್ ಕಲೆಕ್ಷನ್ ಮಾಡೋದು, ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ದು ಇನ್ಕ್ರೀಸ್ ಮಾಡೋದು, ಇದನ್ನೆಲ್ಲ ಸ್ವಲ್ಪ ಬೀಜ ನಿಗಮದಿಂದ ಲೈಸೆನ್ಸಸ್ ಎಲ್ಲ ಬಂದಿದೆ. ಆ ಬೀಜ ನಿಗಮದಿಂದ ಎಲ್ಲ ನಾವು ಭತ್ತ, ರಾಗಿ, ತೊಗರಿ, ಜೋಳ ಈ ಥರ ಎಲ್ಲ ಮಾರುವಂಥದ್ದನ್ನು ನಾವು ಮಾಡಬೇಕು ಅಂತ ಅದನ್ನು ತೀರ್ಮಾನ ತೊಗೊಂಡಿದ್ದೀವಿ. ಆಮೇಲೆ ಟೈಮ್ ದಾರ, ತಂಗೂಸು ಈ ಥರದೆಲ್ಲ ಮಾರಬೇಕು ಅನ್ನೋದನ್ನು ಇವತ್ತಿಂದ ಅದೆಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಬರೋ ಥರ ಅದನ್ನು ಒಂದು ಇದು ಮಾಡ್ಕೊಂಡಿದ್ದೀವಿ. ರೈತರಿಗೆ ಏನು ಬೇಕೋ ಅದನ್ನೆಲ್ಲ ಸವಲತ್ತುಗಳು ಕೊಡೋಣ ಅಂತೇಳಿ ಉದ್ದೇಶದಿಂದ ಇವತ್ತು ನಾವು ನಮ್ಮ ಡೈರೆಕ್ಟರ್ಸು, ನಮ್ಮ ಉಪಾಧ್ಯಕ್ಷ ನಾವೆಲ್ಲರೂ ಸೇರಿ ಈ ಒಂದು ತೀರ್ಮಾನವನ್ನು ತೊಗೊಂಡಿದ್ದೀವಿ. ಆಮೇಲೆ ಗೊಬ್ಬರದ ವಿಚಾರ ಕೇಳಿದರೆ, ಗೊಬ್ಬರದ ವಿಚಾರ ಬಂದುಬಿಟ್ಟು ನಾವು ತೀರ್ಮಾನ ಇಲ್ಲ, ಸ್ಟೇಟ್ ಗೌರ್ಮೆಂಟು ಇಲ್ಲ, ಸೆಂಟ್ರಲ್ ಗೌರ್ಮೆಂಟು ಇಲ್ಲ. ಯಾಕಂದರೆ ಇರಾನು, ಆಮೇಲೆ US, ಇಸ್ರೇಲು ಈ ವಾರ್ ಆಗ್ತಾ ಇರೋದ್ರಿಂದ ಈ ನಮಗೆ ರಾ ಮೆಟೀರಿಯಲ್ ಬರುವಂಥದ್ದನ್ನು ತಡೆ ಆಗಿದೆ. ಆ ರಾ ಮೆಟೀರಿಯಲ್ ಬರೋದು ಯಾವಾಗ ತಡೆ ಆಗುತ್ತೋ ಗೊಬ್ಬರ ಆಟೋಮೆಟಿಕ್ಕಾಗಿ ಅದು ಡಿಮ್ಯಾಂಡ್ ಹಾಗೆ ಆಗುತ್ತೆ. ಅದು ನನ್ನ ಪ್ರಾಬ್ಲಮ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಇದು ಪ್ರಕೃತಿ ಪ್ರಾಬ್ಲಮ್ಮು. ಈ ವಾರಿಂದ ಸಮಸ್ಯೆಯಿಂದ ಆಗಿದೆ. ಇವಾಗೇನೋ ವಾರ್ ನಿಲ್ಲುತ್ತೆ, 19ನೇ ತಾರೀಕೇನೋ ಅವ್ರದ್ದು ಕ್ಲೋಸ್ ಆಗುತ್ತೆ ಅಂತ ಹೇಳಿದರೆ, ಹಂಗೇನಾದರೂ ಆದರೆ ನಾರ್ಮಲ್ಗೆ ಬರುತ್ತೆ. ಏನು ಸರ್? ಆಧಾರ್ ಕಾರ್ಡ್ ಮೇಲೇ ಕೊಡೋದಿಲ್ಲ. ಆಧಾರ್ ಕಾರ್ಡ್ ಮೇಲೆ ಆಧಾರ್ ಕಾರ್ಡು ಪ್ಲಸ್ ತಮ್ಮು, ಅದಾದಮೇಲೆ ಷೇರ್ದಾರ ಆಗಿರ್ಬೇಕು, ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಸೀಸ್ ಮಾಡಿರೋದಿದೆ, ಅವ್ರು ಸೀಸ್ ಮಾಡಿ ನಂಗ್ಲಿ ಹತ್ರ ಸೀಸ್ ಮಾಡಿಬಂದು ನಮ್ಮ ಹತ್ರ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಅವ್ರು ತೀರ್ಮಾನ ಮಾಡಿದಾಗ ನಾವು ಅದನ್ನೇನಾದರೂ ಮಾಡಬೇಕು. ಅದುವರೆಗೂ ನಾವು ಅದನ್ನೇನು ಮುಟ್ಟಂಗಿಲ್ಲ. ಅದು ನಮ್ಮ ಹತ್ರ ಸ್ಟಾಕಲ್ಲಿ ಇಟ್ಟಿದ್ದಾರೆ ಅಷ್ಟೇ, ಸ್ಟಾಕಲ್ಲಿ ಸೈಡಲ್ಲಿ ಇರುತ್ತೆ, ನಾವೇ ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಅವ್ರು ತೀರ್ಮಾನ ಮಾಡಿ ಅದು ಲ್ಯಾಬ್ಗೆ ಹೋಗಿದೆ, ಲ್ಯಾಬಿಂದ ಟೆಸ್ಟಿಂಗ್ ರಿಪೋರ್ಟ್ ಬಂದ ಮೇಲೆ ನಮಗೆ ಮಾರಿ ಅಂತ ಹೇಳ್ತಾರೆ, ಅವಾಗ ಮಾರ್ಬಿಡ್ತೀವಿ ನಾವು ಅದನ್ನು. ಆಮೇಲೆ ಇದು ಪಿಕ್ನಿಕ್ ಕಲೆಕ್ಷನ್ ಮಾಡಿದ್ದೀವಿ. ಈ ಸಣ್ಣ ವ್ಯಾಪಾರಸ್ಥರಿಗೆ, ಸಣ್ಣ ಬೀದಿ ಬದಿ ವ್ಯಾಪಾರಸ್ಥರಿಗೆ ಲೋನ್ಸ್ ಕೊಡೋ ಥರ, ಆಮೇಲೆ ಸಣ್ಣ ರೈತರಿಗೆ ಲೋನ್ಸ್ ಕೊಡೋ ಥರ ಈ ಥರ ಎಲ್ಲ ಒಂದು ಕಾನ್ಸೆಪ್ಟು ಮಾಡ್ಕೊಂಡಿದ್ದೀವಿ. ಅದನ್ನು ಮಾಡ್ತೀವಿ. ಅದು ಇವತ್ತು ಮೀಟಿಂಗಲ್ಲಿ ಇಟ್ಟು ಸಬ್ಜೆಕ್ಟಲ್ಲಿ ಮಾಡ್ಕೊಂಡಿದ್ದೀವಿ, ಅದನ್ನು ಮಾಡ್ತೀವಿ. ರಾಜಕೀಯವಾಗಿ ಆಮೇಲೆ ಇದಾಗ ಇಲ್ಲಿ ಬೇಡ, ಆಮೇಲೆ ಆಚೆ ಮಾತಾಡೋಣ. ಹಾಂ ರಾಜಕೀಯ, ಯಾಕಂದ್ರೆ ಸೊಸೈಟಿ ಇದೆಲ್ಲ, ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ, ಬೇಡ ಅದೆಲ್ಲ. ರಾಜಕೀಯವಾಗಿ ಏನಿಲ್ಲ ಇಲ್ಲ. ಇವ್ರು ಆಚೆ ಹೋದ್ಮೇಲೆ ಮಾತಾಡ್ತೀನಿ ನಾನು.